ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ಅಂದ್ರೆ ನಮ್ಮ ಈ ಚರ್ಚೆಯನ್ನ ಶುರು ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ವಿನಂತಿ, ನಮ್ಮ ಬಯಲು ಬಯಲನ್ನೇ ಬಿಸ್ತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಸಾಮಾನ್ಯವಾಗಿ ಬಡತನ ಅಂದ್ರೆ ಏನು? ಜೇಬಲಿ ಕಾಸಿಲ್ಲ ಅಥವಾ ಹೊಲದಲ್ಲಿ ಬೆಳೆ ಬಂದಿಲ್ಲ ಅಂತ ಅಲ್ವಾ? ಹೌದು, ನಾವೆಲ್ಲ ಅಂದುಕೊಳ್ಳೋದು ಅದೇ. ಭೌತಿಕ ಬಡತನ ಮಾತ್ರ ನಮ್ಗೆ ಕಣ್ಣುಗೆ ಕಾಣುತ್ತೆ. ಕರೆಕ್ಟ್. ಆದ್ರೆ ಕಣಜ ತುಂಬ ದವಸಧಾನ್ಯ ಇದ್ರೂ ಮನುಷ್ಯನನ್ನ ಒಳಗಿಂದಲೇ ಕೊರೆಯುವ ಇನ್ನೊಂದು ಭೀಕರ ಬಡತನ ಇದೆ ನೋಡಿ. ಆ ಆಂತರಿಕ ಬಡತನದ ಬಗ್ಗೆ ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತವಾದ ವಚನ ಇದೆ. ಒಮ್ಮೆ ಆ ವಚನವನ್ನ ಪೂರ್ತಿಯಾಗಿ ಓದ್ಬಿಡ್ತೀನಿ. ಕಂದಿದೆನಯ್ಯ ಎನ್ನ ನೋಡುವರಿಲ್ಲದೆ, ಕುಂದಿದೆನಯ್ಯ ಎನ್ನ ನುಡಿಸುವರಿಲ್ಲದೆ, ಬಡವಾದೆನಯ್ಯ ಎನ್ನ ತನುಮನ ಧನವ ಬೇಡುವರಿಲ್ಲದೆ, ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಕೂಡಲ ಸಂಗಮ ದೇವ. ಆಹಾ, ಎಂತಹ ಅದ್ಭುತವಾದ ಸಾಲುಗಳು! ಅಂದ್ರೆ ಈ ವಚನದಲ್ಲಿ ಬಸವಣ್ಣನವರು ಮಾನಸಿಕ ಬಡತನದ ಬಗ್ಗೆ ಎಷ್ಟು ಆಳವಾಗಿ ಹೇಳಿದಾರಲ್ವಾ? ಖಂಡಿತ. ಈ ಮೊದಲ 2 ಸಾಲುಗಳನ್ನ, ಅಂದ್ರೆ ಕಂದಿದೇನಯ್ಯ ಕುಂದಿದೇನಯ್ಯ ಅನ್ನೋದನ್ನ ನಮ್ಮ ಗ್ರಾಮೀಣ ಜನರಿಗೆ ಅರ್ಥ ಆಗೋ ಹಾಗೆ ನೋಡಿದ್ರೆ ಒಂದು ಉದಾಹರಣೆ ನೆನಪಾಗತ್ತೆ. ಈಗ ಒಬ್ಬ ರೈತ ತನ್ನ ಹೊಲದಲ್ಲಿ ಎಷ್ಟೇ ಸಮೃದ್ಧವಾಗಿ ಬೆಳೆ ಬೆಳೆದಿದ್ರೂ ಆತನ ಮನೆಗೆ ಬಂದು ಹೇಗಪ್ಪ ಹೇಗಿದ್ಯಾ ಅಂತ ಮಾತಾಡ್ಸೋಕೆ ನೆಂಟ್ರಿಲ್ಲ ಅಂತಿಟ್ಕೊಳ್ಳಿ. ಆಗ ಆತನಿಗೆ ತನ್ನ ಬದುಕೆ ಬರಿದಾದಂತೆ ಅನಿಸುತ್ತೆ. ಹೌದು, ಅದೇ ವಿಪರೀತ ಒಂಟಿತನ ಕಾಡುತ್ತೆ ಅಲ್ವಾ? ಬಸವಣ್ಣನವರು ಇದೇ ರೀತಿಯ ಮಾನವೀಯ ಸಂಬಂಧಗಳ ಕೊರತೆಯ ಬಗ್ಗೆ ಮಾತನಾಡ್ತಿದ್ದಾರಾ ಇಲ್ಲಿ? ನೀವು ಹೇಳಿದ ಉದಾಹರಣೆ ತುಂಬಾ ಕರಾರುವಾಕಾಗಿದೆ. ಆದರೆ ಇಲ್ಲಿ ಕೇವಲ ಸಾಮಾನ್ಯ ನೆಂಟಷ್ಟರ ಬಗ್ಗೆ ಮಾತ್ರ ಅಲ್ಲ, ಶರಣರ ಅಂದ್ರೆ ಸಜ್ಜನರ ಸಹವಾಸದ ಬಗ್ಗೆ ಅವರು ಹೇಳ್ತಿದ್ದಾರೆ. ನಮ್ಮ ಕಷ್ಟ ಸುಖ ಹಂಚಿಕೊಳ್ಳೋಕೆ ಅಥವಾ ನಾವು ತಪ್ಪು ಮಾಡಿದಾಗ ನಮ್ಮನ್ನ ಸರಿದಾರಿಗೆ ತರೋಕೆ ಒಳ್ಳೆಯ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇಲ್ಲ ಅಂದಾಗ ಕಾಡುತ್ತಲ್ಲ ಒಂದು ಒಂಟಿತನ, ಅದು ನಿಜವಾದ ಬಡತನ. ಅಂದ್ರೆ ಭೌತಿಕ ಸಂಪತ್ತು ಎಷ್ಟೇ ಇದ್ರೂ ಅದನ್ನ ಪ್ರೀತಿಯಿಂದ ಹಂಚ್ಕೊಳ್ಳೋಕೆ ಯಾರೂ ಇಲ್ಲ ಅಂದ್ರೆ ಆ ಸಂಪತ್ತಿಗೆ ಅರ್ಥವೇ ಇರೋದಿಲ್ಲ ಅಂತ. ಚರಿಸುವ ಶರಣರು ಇರಬೇಕು ಅನ್ನೋದು ಅವರ ಆಶಯ. ಈ ಚರ್ಚೆ ಈಗ ನಿಜಕ್ಕೂ ತುಂಬಾ ಕುತೂಹಲಕಾರಿಯಾದ ಘಟ್ಟ ತಲುಪಿದೆ. ಹಾಗಾಗಿ ವೀಕ್ಷಕರಲ್ಲಿ ಒಂದು ಮನವಿ, ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ವಚನದ ಮುಂದಿನ ಸಾಲಿಗೆ ಬರೋಣ. ಬಡವಾದೆನಯ್ಯ ಎನ್ನ ತನು ಮನಧನವ ಬೇಡುವರಿಲ್ಲದೆ ಅಂತ ಬಸವಣ್ಣನವ್ ಹೇಳ್ತಾರೆ. ಇದಂತರ ಕಾಂಟ್ರಡಿಕ್ಷನ್ ಅನ್ಸಲ್ವಾ? ಕಾಂಟ್ರಡಿಕ್ಷನ್ ಅಂತ ನಿಮ್ಗೆ ಯಾಕೆ ಅನ್ಸ್ತು? ಯಾಕಂದ್ರೆ ನೋಡಿ, ಸಾಮಾನ್ಯವಾಗಿ ನಮ್ಮಲ್ಲಿರೋದನ್ನ ಬೇರೆಯವರು ಬಂದು ಪದೇ ಪದೇ ಕೇಳಿ ಪಡ್ಕೊಂಡ್ರೆ ನಾವು ಆಸ್ತಿ ಕಳ್ಕೊಂಡು ಬಡವರಾಗ್ತೀವಿ ಅಂತ ನಾವು ಭಯ ಪಡ್ತೀವಿ. ಆದ್ರೆ ಇಲ್ಲಿ ಯಾರು ಕೇಳ್ದಿದ್ರ ನಾನ್ ಬಡವನಾದೆ ಅಂತಿದಾರಲ್ಲ, ಇದೇಗ್ ಸಾಧ್ಯ? ಈ ಲಾಜಿಕ್ ನನ್ಗೆ ಅರ್ಥ ಆಗ್ತಿಲ್ಲ. ಹೌದು, ಮೇಲ್ನೋಟಕ್ಕೆ ಇದು ವಿರೋಧಾಭಾಸ ಅಂತ ಅನಿಸಿದ್ರೂ ಇದರ ಹಿಂದಿನ ಅಸಲಿ ತತ್ವ ಬೇರೆನೇ ಇದೆ. ಇದಕ್ಕೂ ನಾವು ಒಂದು ಹಳ್ಳಿಯ ಉದಾಹರಣೆನೇ ತಗೊಳ್ಳೋಣ. ಒಂದು ಹಸುವಿನ ಕೆಚ್ಚಲಿನಲ್ಲಿ ಪೂರ್ತಿಯಾಗಿ ಹಾಲು ತುಂಬಿಕೊಂಡಿರುತ್ತಲ್ವಾ? ಹೌದು. ಆ ಹಾಲನ್ನ ಕರು ಕುಡಿಯಲಿಲ್ಲ ಅಥವಾ ಮಾಲೀಕ ಆ ಹಾಲನ್ನ ಕರೆಯಲಿಲ್ಲ ಅಂದ್ರೆ ಏನಾಗತ್ತೆ ಹೇಳಿ? ಅಯ್ಯೋ, ಕೆಚ್ಚಲ್ ಕಟ್ಕೊಂಡು ಆ ಹಸುವಿಗೆ ವಿಪರೀತ ನೋವಾಗುತ್ತೆ. ಹೌದು ತಾನೇ? ಅಂದ್ರೆ ಹಾಲು ಎಷ್ಟೇ ಇದ್ರೂ ಅದು ಬಳಕೆ ಆಗದಿದ್ರೆ ಆ ಹಸುವಿಗೆ ಅದು ಆಸ್ತಿ ಆಗೋದಿಲ್ಲ. ಬದಲಿಗೆ ಅದು ಹೊರೆಯಾಗಿ ಕಾಯಿಲೆಯಾಗಿ ಪರಿಣಮಿಸುತ್ತೆ. ಹಾಗೆಯೇ ನಮ್ಮ ಬಳಿಯಿರುವ ತನು ಮನ ಧನವನ್ನು ಸಮಾಜದ ಒಳಿತಿಗಾಗಿ ಯಾರೂ ಕೇಳದಿದ್ರೆ ಆ ಸಂಪತ್ತು ಸಂಪೂರ್ಣ ವ್ಯರ್ಥ. ಓಹೋ, ವಾವ್! ಅಂದ್ರೆ ಬಾವಿಯಲ್ಲಿ ನೀರು ಸೇದಿದಷ್ಟು ಹೊಸ ನೀರು ಹುಟ್ಟುತ್ತೆ, ಹಂಚದಿದ್ರೆ ಅದು ನಿಂತು ಕೊಳಿಯುವ ನೀರಾಗುತ್ತೆ ಅನ್ನೋ ಹಾಗೆ ನಮ್ಮ ಜ್ಞಾನ ಮತ್ತೆ ಸಂಪತ್ತನ್ನ ಹಂಚಿದಷ್ಟು ಅದು ವೃದ್ಧಿಯಾಗುತ್ತೆ. ಖಂಡಿತ. ಇಲ್ಲದಿದ್ರೆ ಅದು ಆ ಹಸುವಿನ ಕೆಚ್ಚಲಿಗೆ ಆಗುವ ನೋವಿನಂತೆ ನಮ್ಗೆ ಹೊರೆ ಆಗುತ್ತೆ ಅಂತ ಅರ್ಥ ಆಯ್ತು. ಕರೆಕ್ಟ್. ಅದಕ್ಕೆ ಬಸವಣ್ಣನವರು ಹೇಳಿದ್ದು, ನಮ್ಮ ಬಳಿಯಿರುವ ತನು ಅಂದ್ರೆ ಶಾರೀರಿಕ ಶ್ರಮ, ಮನ ಅಂದ್ರೆ ನಮ್ಮ ಜ್ಞಾನ, ಮತ್ತೆ ಧನ ಅಂದ್ರೆ ಸಂಪತ್ತು. ಇವುಗಳನ್ನ ಸಮಾಜ ಬೇಡ್ಬೇಕು, ನಮ್ಮಿಂದ ಸಹಾಯ ನಿರೀಕ್ಷಿಸಬೇಕು. ಆಗ ಮಾತ್ರ ನಾವು ಗಳಿಸಿದ ಸಂಪತ್ತಿಗೆ ಮತ್ತೆ ನಮ್ಮ ಬದುಕಿಗೆ ಒಂದು ಬೆಲೆ. ಸಮಾಜದ ಸೇವೆಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವ ತೀವ್ರವಾದ ಬಯಕೆ ಅದು. ಸಂಪತ್ತನ್ನ ಬರೀ ಸ್ವಾರ್ಥಕ್ಕಾಗಿ ಕೂಡಿಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಸಮಾಜದ ಅಗತ್ಯವಿರುವವರಿಗಾಗಿ ಸತ್ಕಾರ್ಯಗಳಿಗಾಗಿ ಹಂಚಿದಾಗಲೇ ಬದುಕಿಗೆ ನಿಜವಾದ ಶ್ರೀಮಂತಿಕೆ ಬರೋದು. ಎಂಥ ಅದ್ಭುತವಾದ ಸಂದೇಶ ಅಲ್ವಾ? ಈ ಶ್ರೇಷ್ಠ ವಿಚಾರಗಳನ್ನ ತಿಳಿಯಲು ನಮಗೆ ಮಾರ್ಗದರ್ಶನ ಮಾಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಭಾಗೇವಾಡಿ ಸಂಸ್ಥೆಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹೌದು,
ಅವರಿಗೂ ಶರಣಾರ್ಥಿಗಳು. ಆ ಈಗ ಚರ್ಚೆಯ ಕೊನೆಗೆ ಬಂದು ತಲುಪಿದ್ದೀವಿ. ವೀಕ್ಷಕರಿಗೆ ಒಂದು ಚಿಂತನೆ. ಚರ್ಚೆಯ ಆರಂಭದಲ್ಲಿ ಪ್ರಸ್ತಾಪಿಸಿದ ಆ ರೈತನ ಕಣಜವನ್ನೇ ಮತ್ತೊಮ್ಮೆ ನೆನಪಿಸಿಕೊಳ್ಳಿ. ಒಂದು ವೇಳೆ ಸಮಾಜವು ನಮ್ಮಿಂದ ಯಾವುದೇ ಸಹಾಯವನ್ನು ನಿರೀಕ್ಷಿಸುವುದನ್ನೇ ನಿಲ್ಲಿಸ್ಬಿಟ್ರೆ ಯಾರ್ ಕಾಟವೂ ಇಲ್ಲ ಅಂತ ನಾವು ನಿರಾಳರಾಗ್ತೀವೋ ಅಥವಾ ನಮ್ಮ ಬದುಕಿನ ಉದ್ದೇಶವೇ ಕಳೆದುಹೋಯ್ತು ಅಂತ ಭಾವಿಸ್ತೀವೋ? ಒಮ್ಮೆ ಯೋಚಿಸಿ.